ಮಂಡ್ಯದಲ್ಲಿ ಲೋಕಸಭಾ ಚುನಾವಣಾ ಕಣ ರಂಗೇರಿದ್ದು ನಿಖಿಲ್ ಕುಮಾರಸ್ವಾಮಿ ಕೂಡ ಅಬ್ಬರದ ಪ್ರಚಾರ ಕೈಗೊಂಡಿದ್ದಾರೆ. ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ದೊಡ್ಡ ಗರುಡನಹಳ್ಳಿ, ಬೇಬಿ, ಆರಕದಹಳ್ಳು, ಮುತ್ತೆಗೆರೆ, ಬಸರಾಳಿನಲ್ಲಿ ರೋಡ್ ಶೋ ಮೂಲಕ ಪ್ರಚಾರ ಮಾಡ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಗ್ರಾಮಗಳಲ್ಲಿ ಪಟಾಕಿ ಸಿಡಿಸಿ ಹಾರ ಹಾಕಿ ಆರತಿ ಬೆಳಗ್ಗೆ ಅದ್ಧೂರಿ ಸ್ವಾಗತ ಕೋರ್ತಾ ಇದ್ದಾರೆ. ದೊಡ್ಡ ಗರುಡನಹಳ್ಳಿಯ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಹಾಗೂ ಮುತ್ತೆಗೆರೆಯ ಶ್ರೀ ಮಾಯಮ್ಮ ದೇವಿ ದೇವಸ್ಥಾನಗಳಲ್ಲಿ ನಿಖಿಲ್ ವಿಶೇಷ ಪೂಜೆ ಸಲ್ಲಿಸಿದ್ರು. ನಿಖಿಲ್ ಪರ ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲ ಘೋಷಣೆ ಕೂಗಿ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನಿಖಿಲ್ಗೆ ಶಾಸಕ ಎಂ ಶ್ರೀನಿವಾಸ್, ಮಾಜಿ ಶಾಸಕ ಜಿಬಿ ಶಿವಕುಮಾರ್, ಯುವ ಮುಖಂಡ ಅಶೋಕ್ ಜಯರಾಮ್, ವಿಜಯಾನಂದ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಅದ್ಭುತವಾಗಿದೆ. ಈಗಾಗಲೇ ಹಲವಾರು ತಾಲೂಕುಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಅವರು ಸ್ಪಂದಿಸ್ತಾ ಇರುವಂತಹ ರೀತಿ, ಕೊಡ್ತಾ ಇರುವಂತಹ ಒಂದು ಸ್ವಾಗತ ಕುಮಾರಣ್ಣನ ಮೇಲೆ ಹಾಗೂ ದೇವೇಗೌಡರು ಸಾಹೇಬರ ಮೇಲೆ ಹಾಗೂ ಜನತಾದಳ ಪಕ್ಷದ ಮೇಲೆ ಇಟ್ಟಿರುವಂತಹ ಒಂದು ವಿಶ್ವಾಸ, ಒಂದು ನಂಬಿಕೆನ ಮುಂದಿನ ದಿನಗಳಲ್ಲಿ ನಾನು ಕೂಡ ಉಳಿಸ್ಕೊಳ್ಳುವಂಥ ಒಂದು ಜವಾಬ್ದಾರಿ ಇವತ್ತು ನನ್ನ ಮೇಲೆ ಇದೆ, ಉಳಿಸ್ಕೊತೀನಿ. ಕಾರಣಾಂತರಗಳಿಂದ ಮುಂದೂಡಿದೆ. 25ನೇ ತಾರೀಕು ಎಲ್ಲ ನಮ್ಮ ಪಕ್ಷದ ನಮ್ಮ ಶಾಸಕರುಗಳೇನಿದ್ದಾರೆ ಹಾಗೂ ನಮ್ಮ ಪಕ್ಷದ ವರಿಷ್ಠರು ಕೂತ್ಕೊಂಡು ತೀರ್ಮಾನ ಮಾಡಿದಂಥದ್ದು ನನ್ನ ತೀರ್ಮಾನ. ಓಕೆ, ಬನ್ನಿ ವೀಕ್ಷಕರೇ, ನಾವೀಗ ನೇರವಾಗಿ ನಿಖಿಲ್ ಯಾವ ರೀತಿ ಪ್ರಚಾರ ನಡೆಸ್ತಾ ಇದ್ದಾರೆ ಅದೇ ಸ್ಥಳಕ್ಕೆ ತೆರಳೋಣ. ಅಲ್ಲಿರುವಂತಹ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್, ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಮೋಹನ್, ನಿನ್ನೆ ಮಂಡ್ಯದಲ್ಲಿ ಶಕ್ತಿ ಪ್ರದರ್ಶನ ಇದ್ದದ್ದನ್ನು ನೋಡಿದ್ವಿ. ಈಗ ಇವತ್ತು ನಿಖಿಲ್ ಕುಮಾರಸ್ವಾಮಿ ಕೂಡ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಯಾವ ರೀತಿ ಇದೆ ರೆಸ್ಪಾನ್ಸ್, ಹೇಗಿದೆ ಅಲ್ಲಿಯ ಜನರ ಅಭಿಪ್ರಾಯ, ಏನಿದೆ ವಾಸ್ತವ, ಹೈಲೈಟ್ಸ್ ಮೋಹನ್? ಖಂಡಿತವಾಗ್ಲೂ ರಾಘವ ಸೂರ್ಯ, ನಾವೀಗ ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದಲ್ಲಿ ಇದ್ದೀವಿ. ಇದೇ ಗ್ರಾಮದಲ್ಲಿ ಈಗಷ್ಟೇ ಅಂದ್ರೆ ಕಳೆದ ಒಂದು 5 ನಿಮಿಷಗಳ ಹಿಂದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಪ್ರಚಾರವನ್ನು ನಡೆಸಿ ಮುಂದಿನ ಒಂದು ಗ್ರಾಮಕ್ಕೆ ತೆರಳಿದ್ರು. ಇದಕ್ಕೂ ಮುನ್ನ ಇದೇ ಬಸರಾಳು ಹೋಬಳಿಯ ಮುತ್ತೆಗೆರೆ, ದೊಡ್ಡಗರನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಒಂದು ವ್ಯಾಪಕವಾದಂತಹ ಒಂದು ಅಬ್ಬರದ ಪ್ರಚಾರವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ನಡೆಸಿದ್ರು. ಜೊತೆಗೆ ಸ್ಥಳೀಯ ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನು ಕೊಟ್ಟರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಹಾಗೂ ಕುಮಾರಸ್ವಾಮಿ ಅಭಿಮಾನಿಗಳು ಒಂದು ಪಟಾಕಿಯನ್ನು ಸಿಡಿಸಿ ಒಂದು ಭವ್ಯವಾದ ಸ್ವಾಗತವನ್ನು ನಿಖಿಲ್ ಅವರಿಗೆ ಕೊಟ್ಟರು. ಇದೇ ಸಂದರ್ಭದಲ್ಲಿ ಬಸರಾಳು ಗ್ರಾಮದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಪ್ರಚಾರವನ್ನು ನಡೆಸಿದ್ರು. ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಹೇಳ್ತಾ ಇದ್ರು, ಮುಂದಿನ ಸೋಮವಾರ ನಾನು ನಾಮಪತ್ರವನ್ನು ಸಲ್ಲಿಸ್ತೇನೆ, ಇದಕ್ಕೋಸ್ಕರ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಒಂದು ವ್ಯಾಪಕವಾದಂತ ಅಂದ್ರೆ ಏನು ಸುಮಲತಾ ಅವರ ಒಂದು ಸಮಾವೇಶದಲ್ಲಿ ಹೇಗೆ ಜನ ಸೇರೋದು, ಅದಕ್ಕಿಂತ ಹೆಚ್ಚಾಗಿ ಒಂದು ಜನರನ್ನ ಸೇರಿಸುವಂತ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೀವಿ. ಜೊತೆಗೆ ಕಾಂಗ್ರೆಸ್ ಮುಖಂಡರುಗಳ ಮನೆಗೂ ಕೂಡ ನಾನು ಹೋಗ್ತಾ ಇದ್ದೀನಿ, ಕಾಂಗ್ರೆಸ್ ನಾಯಕರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದೀನಿ. ಆ ಒಂದು ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೂಡ ಸೋಮವಾರ ನಡೀತಕ್ಕಂಥ ಒಂದು ಸಮಾವೇಶಕ್ಕೆ ಕರೆತರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ವೆರಿ ಮಚ್.